ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಶನಿವಾರದ ಗುಡಿ ಹೊಂಟಿದೆ ನೋಡಿ. ನಮ್ಮ ಮನೆ ಮುಂದೆ ಗೋಟ್ ಕಟ್ಟಿರೋದು. ನನಗಿಂತ ಮುಂಚೆ ನಮ್ಮ ಮನೆಗೆ ಹೋಗೋದು ಅರ್ಜೆಂಟ್ ಆಯ್ತು ನೋಡ್ರಿ ಗುಡಿಗೆ. ಏನು ಮಾಡೋದು ಹೇಳ್ರಿ. ಇಲ್ಲಿ ಒಂದು ಹೂವು ನೋಡಿದೆ, ಸೂಪರ್ ಆಗಿತ್ತು ರೀ. ಏನು ಮಾಡೋದು, ಹರ್ಕೋಬೇಕಂತಿದೆ, ಮತ್ತು ಯಾರಾದರೂ ಬಂದು ಹೊಡಿತಾರೆ ಸುಮ್ಮನೆ. ಇಲ್ಲೊಂದು ಬ್ಲೂ ಕಲರ್ ಹೂವು ಆಗುತ್ತೆ, ಅದನ್ನು ಶಿವನ ಮ್ಯಾಗ ಏರಿಸಿದಂದ್ರೆ ಎಲ್ಲ ಥರದ ಕಷ್ಟಗಳನ್ನು ಪರಿಹಾರ ಆಗ್ಬೋದತ್ತ. ಅದಕ್ಕೆ ಅವ್ರಿಗೆ ನಾನು ಹೋಗಿ ಕೇಳಿದೆ, ಸರ್ ಪ್ಲೀಸ್ ಹೂವು ಕೊಡ್ರಿ ಅಂತಂದ. ಇಲ್ಲಿ ಕೊಡೋಂಗಿಲ್ಲ ಅಂತ ಹೇಳಿಬಿಟ್ರು. ಏನರಪ್ಪ ದೇವರಿಗೂ ಹೂವು ಕೊಡೋಂಗಿಲ್ಲ ಅಂತೇಳಿ ಮತ್ತು ಮುಂದೆ ಹೋದೆ ಗುಡಿಗೆ. ಬಂತ ನಮ್ಮ ಗುಡಿ. ಇಲ್ಲಿ ನೋಡ್ರಿ, ಇಲ್ಲಿ ಶಿವನ ಗುಡಿ. ಇದು ನೋಡ್ರಿ ನಾಗಪ್ಪನ ಗುಡಿ. ಇನ್ನು ನವಗ್ರಹಗಳು ಇರ್ತಾವೆ. ಇಲ್ಲ ಶಿವಪ್ಪ. ಮತ್ತೀಗ ಹನುಮಪ್ಪನ ಗುಡಿಗೆ ಹೊಂಟ್ವಿ ನಾವು. ಪಂಚಮುಖಿ ಹನುಮಾನ. ಇಲ್ಲಿ ಏನು ವಿಶ್ ಬಿಡ್ಕೊತಿರಲ್ಲ ಅದೆಲ್ಲ ಪೂರ್ತಿ ಆಗುತ್ತೆ. ನಿಮ್ದು ಏನು ಆಗಬೇಕು ಅದೆಲ್ಲ ಆಗುತ್ತೆ ವಿಶ್ ಪೂರ್ತಿ. ಅಲ್ಲಿ ಚಂದನ ಕಲಿಸಿಟ್ಟಿದ್ರು. ಹೋಗಿ ಚಂದನ ಹಚ್ಕೊಂಡೆ, ಮತ್ತು ಉದ್ಬತ್ತಿಯನ್ನೆಲ್ಲ ಬೆಳ್ಕೊಂಡೆ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಲಿಪ್ಪ, ನಮ್ಮ ಮನೆಯೊಳಗೆ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಇಡುತ್ತೆ ಬೆಳ್ಕೊಂಡೆ. ಇನ್ನೊಂದು ಮೂರ್ತಿ ಇದೆ, ಅದಕ್ಕೆ ಹೋಗಿ ಮತ್ತು ಬೆಳಗಿದೆ. ಎಲ್ಲರಿಗೂ ಚೆನ್ನಾಗಿಡಪ್ಪ, ಏನೇ ಕಷ್ಟ ಇದ್ರು ಎಲ್ಲರಿಗೂ ಪರಿಹಾರ ಮಾಡು, ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಕೊಡು ಅಂತ ಹೇಳಿ ಬಿಡ್ಕೊಂಡ್ವಿ. ಪ್ರದಕ್ಷಿಣೆ ಹಾಕೋತಾ ಮತ್ತು ಮುಂದಕ್ಕೆ ಹೋದೆ. ಅದರಲ್ಲಂತೂ ನಮ್ಮ ಅನ್ನಿ ಮತ್ತು ಜಿಂಗಿ ಇಬ್ಬರು ನನ್ನ ಹಿಂದೆ ಬಂದುಬಿಟ್ಟಾರ. ಅಲ್ಲಿ ಗುಡಿಗೆ ಬಂದವ್ರು ಎಲ್ಲರೂ ಅಂಜಾತಾರ. ಏನು ಮಾಡೋದು ಹೇಳ್ರಿ ಅವ್ರಿಗೆ. ಅದಕ್ಕೆ ಒಂದು 5 ನಿಮಿಷ ಪೂಜೆ ಮಾಡೋತನ ಪ್ರದಕ್ಷಿಣೆ ಹಾಕೋದನ ಸುಮ್ಮನೆ ಇರಲಿ ಅಂತೇಳಿ ನಾನು ಏನು ಅನ್ನಲಿಲ್ಲ. ಆಮೇಲೆ ಪ್ರದಕ್ಷಿಣೆ ಹಾಕಾದ್ಮೇಲೆ ಇದೊಂದು ಸೆಕೆಂಡ್ ಟೈಮಲ್ಲಿ ಪ್ರದಕ್ಷಿಣೆ ಹಾಕಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಮುಂದಿನ ಪೂರ್ತಿ ಪ್ರದಕ್ಷಿಣೆ ಒಂದು ಎರಡು ಪ್ರದಕ್ಷಿಣೆ ಹಾಕಿದ್ದೆ ನಾನು. ನಿಮ್ಗೆ ಬೇಕಾದರೆ 2, 5 ಎಷ್ಟು ಬೇಕಾದ್ರೆ ಹಾಕ್ಬೋದು, ಹಾಗೇನಿಲ್ಲ. ಬಟ್ ನಾನು ಜಾಸ್ತಿ 2 ಹಾಕ್ತೀನಿ. ಸೊ ಪ್ರದಕ್ಷಿಣೆ ಹಾಕಿದೆ. ಸುಮ್ಮನೆ ದೇವ್ರ ಗುಡಿ ಹೋಗಿಲ್ಲ, ಏನೂ ಇದಿರಬಾರ್ದು ತಂದು ಸ್ವಲ್ಪ ಭಯ ನಾಯಿಗಳಿಗೆ ಓಡಿಸೋಕ್ಕಿಂತ ನಾನು ದೇವ್ರಿಗೆ ಮುಗಿದು ಆಮೇಲೆ ತಂತಾನು ಹೋಗ್ತಾವತ್ತೇಳಿ ಸುಮ್ಮನೆ ಅದೇ. ಆಮೇಲೆ ದೇವರಿಗೆ ಹೋಗಿ ಮನ್ಸೊಳಗೆ ಇದ್ದಿದ್ದೆಲ್ಲ ವಿಷಯನ ಕೇಳ್ಕೊಂಡೆ, ಏನೇನಾಗ್ತೈತಿ ಪೂರ್ತಿ ಅಂತಂದ ಎಲ್ಲ ದೇವ್ರಿಗೆ ಭಾರ ಇಟ್ಟು ಬಂದೀನಿ. ಮತ್ತು ನಿಮ್ಮದು ಪ್ರೋತ್ಸಾಹ ಹಾಗೆ ಇರಲಿ ಅಂತ ಬಿಡ್ಕೊಳತ್ತೀನಿ. ಪ್ಲೀಸ್ ಎಷ್ಟಾಗ್ತೈತೆ ಅಷ್ಟು ನನಗೆ ಫಾಲೋ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಂದು ಅಕೌಂಟಿಗೆ, ಮತ್ತು ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಎಷ್ಟು ಆಗ್ತೈತೆ ಅಷ್ಟು ನಿಮ್ಮದು ಆಶೀರ್ವಾದದಿಂದ ಬೆಳಗಲಿ ಅಂತ ಮುಂದೆ ಹೋಗಲಿ ಅಂತ ಹಾರೈಸ್ತೀನಿ. ಪೂಜೆ ಮುಗಿದಾದ್ಮೇಲೆ ಉದ್ಬತ್ತಿನ ಹಚ್ಚಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತೆ ಪಂಚಮುಖಿ ಹನುಮಾನ ಮೂರ್ತಿ. ಒಂದು 5 ನಿಮಿಷ